ಯಾವ್ದ್ರೆ ಇದೆಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರಸ್ತಾವ ಮಾಡಿದ್ದು ಅದೇ ನಾವು ಕೆಲವು ಕಡೆ ಮಾಡಿಸಿದ್ದೀವಿ. ಸ್ವಂತ ಮಂಡಳದವರು ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ. ತಯಾರಿ ಕಳೆದ ಸಾರಿ ಅಂತ ಮಾಡಿದ್ದಾರೆ. ಅದೇ ಪೊಲೀಸ್ ಸೇಮ್ ಬಂದೋಬಸ್ತಾರೆ. ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ರೂಟ್ ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಪೊಲೀಸ್ ಕೂಡ ಬಂದೋಬಸ್ತಿ ಮಾಡಿದ್ದಾರೆ. ಸೊ ಅದರಲ್ಲಿನಂಥ ಸಮಸ್ಯೆ ಏನಿಲ್ಲ, ಸರಿಯಾಗಿ ನಿರ್ವಹಣೆ ಆಗುತ್ತೆ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನಂತ ಬರ್ತಾರೆ? ಏನಿಲ್ಲ, ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ. ನಾವು ಬರೋದ್ರಿಂದ, ನಾವು ಪತ್ರ ಬರೋದ್ರಿಂದ ಅಥವಾ ಏನಾಗೋದಾಗಲ್ಲ. ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು. ತನಿಖಾ ತಂಡ ಇದೆ. ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋದಿಲ್ಲ. ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯ್ಬೇಕಷ್ಟೆ. ಏನು ಗೊತ್ತಿಲ್ಲ, ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಬೆರೆಸ್ಲಿಕ್ಕೆ ಆಗೋಲ್ಲ. ನಮಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕಲ್ಲ. SIT ಅವ್ರು ಹೇಳ್ಬೇಕು ಅದ್ರ ಬಗ್ಗೆ. ನಮ್ಗೆ ಐಡಿಯಾ ಇಲ್ಲ. ಮಾಡ್ತಿದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ. ಮುಕ್ತವಾಗಿ ಮಾಡ್ತಿದ್ದಾರೆ. ಮುಂದೆ ಮಾಡ್ತಾರಂತ ಭರವಸೆ ಇಡೋಣ. ಸರಿ, ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಇದಕ್ಕೆ ಕೇಳಿ ಬರ್ತಾ ಇದೆ. ಮಾಡುತ್ತೆ, ತನಿಖೆ ಮಾಡ್ತಾರೆ. SIT ಅವ್ರು ಅಲ್ಲಿ ಹೋಗಿ ಮಾಡ್ತಾರೆ. ಮಾಡಕ್ಕೆ ತೊಂದರೆ ಇಲ್ಲ. ಮಾಡಲಿ. ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು, ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದೆ ತಪ್ಪಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗೇ ಆಗ್ತದೆ. ಒಂದ್ ಕಡೆ ತನಿಖೆ ಆಗ್ತಾ ಇದೆ, ಆದ್ರೆ BJP ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೇಳೆ ಬೇಯಿಸ್ಕೊಳ್ಳುವಂಥದ್ದು. ಅವ್ರು ಏನ ಮಾಡಿದ್ರು ಕೂಡ ತನಿಖೆರ. ಅವ್ರು ಏನೋ ಮಾಡ್ಬೇಕು, ತನಿಖೆ. ಬೆಳಗಾವಿ ಜಿಲ್ಲೆ DCC ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಇನ್ನೂ 3-4 ಕಡೆ ಆಗ್ಬೇಕು. ಮತ್ತೆ ಇನ್ನೂ ಟೈಮ್ ಇದೆ. ಭಾಳ ರಾಹುಲ್ ಜಾರಕಿಹೊಳಿ ಇನ್ನೂ ಟೈಮ್ ಇದೆ. ನೋಡಿ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆಗಬೇಕು. ಇನ್ನೂ 1 ತಿಂಗಳಿದ್ರೆ ಟೈಮ್ ಇದೆ. ಆರಾಮಾಗಿ ಬಹಳಷ್ಟು ಜನರು ಒತ್ತಾಯ ಇದೆ. ಮಾಡ್ತಾರೆ. ಇಲ್ಲಿ ಮಾಡ್ತಾರೆ, ಬೇಗ ಮಾಡ್ಸಕ್ಕೆ ಹೇಳ್ತೀವಿ. ಗಣಪತಿ ಇರೋದ್ರಿಂದ ಆಗೋಲ್ಲ. ಗಣಪತಿ ಆದ್ಮೇಲೆ ಮಾಡ್ತಾರೆ. ಹುಕ್ಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಆಣೆ ಪ್ರಮಾಣ ಮಾಡ್ತಾ ಇದ್ದಾರೆ. ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಅವ್ರು ಮಾಡಿಸ್ತಾರೆ. ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ. ಕೇಳೋಣ ನೋಡೋ ರಾಜು ಅವ್ರು ನೋಡ್ರಿ ಅಟೆಂಡ್ ಮಾಡ್ರಿ. कमेटी बनाने का बोला, इंक्वायरी कमेटी हाकी